ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಜೀವಕ್ಕೆ ಜೀವ ನೀನು ಭಾಗ 16. ಫೈಲ್ ಅವನತ್ತ ಚಾಚಿ ಅವನ ಪ್ರತಿಕ್ರಿಯೆಗೆ ಕಾಯುತ್ತಿದ್ದವಳಿಗೆ ಪ್ರತಿ ಕ್ಷಣವೂ ಯುಗದಂತೆ ಭಾಸವಾಗುತ್ತಿತ್ತು. ಇತ್ತ ಫೈಲ್ ಹಿಡಿದು ಎಲ್ಲವನ್ನು ಸೂಕ್ಷ್ಮವಾಗಿ ಗಮನಿಸುತ್ತಾ ನಡುವೆ ಎತ್ತಲು ನೋಡುತ್ತಾ ನಿಂತಿರುವ ಮಾನ್ಯತಾಳನ್ನು ನೋಡಿ ಅವಳನ್ನು ಮತ್ತಷ್ಟು ಕಾಯಿಸಬೇಕೆಂದು ಕುಳಿತುಕೊಳ್ಳಲು ಹೇಳದೆ ಫೈಲಿನತ್ತ ಗಮನ ಹರಿಸಿದನು. 5 ನಿಮಿಷ ಕಷ್ಟಪಟ್ಟು ನಿಂತವಳು, ಸರ್, ಫೈಲ್ ಸ್ಟಡಿ ಮಾಡಿ, ಏನಾದರೂ ಕರೆಕ್ಷನ್ ಇದ್ದರೆ ಕರೆಯಿರಿ, ಬರುತ್ತೇನೆ ಎಂದು ಹೊರಟವಳನ್ನು ಓರೆ ಕಣ್ಣಿನಲ್ಲಿ ನೋಡಿ ತಲೆ ತಗ್ಗಿಸಿಯೇ, ನೋ ನೀಡು, ಒಂದು 5 ನಿಮಿಷದಲ್ಲಿ ಫೈಲ್ ಕೊಡುತ್ತೇನೆ, ಟೇಕ್ ಯುವರ್ ಸೀಟ್ ಎಂದನು. ಮಾನ್ಯತಾ ಕೈಯನ್ನು ಇಸುಕಿಕೊಂಡು ಚಡಪಡಿಸುತ್ತಾ ನಿಂತೆ ಇರುವುದನ್ನು ಒಂದೆರಡು ಸಲ ನೋಡಿ, ನಾನು ಹೇಳಿದ್ದು ಅರ್ಥ ಆಗಿದೆ ತಾನೇ, ಸಿಟ್ ಡೌನ್, ಫೈಲ್ ಚೆಕ್ ಮಾಡಿ ಕೊಡುತ್ತೇನೆ, ಇದನ್ನು ನೀವಿಗೆ ಕೊಂಡು ಹೋಗಿ ಕೊಡು, ಪುನಃ ನಿನಗೆ ಫೋನ್ ಮಾಡಿ ನೀನು ಇಲ್ಲಿಗೆ ಬಂದು ಅದೆಲ್ಲ ಯಾಕೆ, 5 ನಿಮಿಷ ಅಷ್ಟೇ ಎಂದವನು ಫೈಲಲ್ಲಿ ಏನೂ ಕರೆಕ್ಷನ್ ಇಲ್ಲದಿದ್ದರೂ ಬೇಕಂತಲೇ ಅವಳನ್ನು ಕೂರಿಸಿಕೊಂಡಿದ್ದನು. ತಕ್ಷಣ ಅವನೆದುರಿನ ಕುರ್ಚಿಯಲ್ಲಿ ಕುಳಿತ ಮಾನ್ಯತಾಳಿಗೆ ಅವನ ವರ್ತನೆ ಹೊಸದಾಗಿ ಕಂಡಿತ್ತು. ನನ್ನನ್ನು ನೋಡಿ ಯಾವಾಗಲೂ ಗುರು ಎನ್ನುವ ಆಸಾಮಿ ಇವನೇನಾ? ಗಂಟೆಯ ಮೊದಲು ನನಗೆ ಬಾಯಿಗೆ ಬಂದದ್ದು ಹೇಳಿದ್ದಾನೆ, ಈಗ ಮತ್ತೇನು ಹೇಳಬೇಕೋ ಅಂತ ಜಿಗುಪ್ಸೆಯಲ್ಲಿ ಅವನ ಪೂರ್ತಿ ಕ್ಯಾಬಿನ್ನತ್ತ ದೃಷ್ಟಿ ಹರಿಸುತ್ತಾ ಕುಳಿತಳು. ಸುಮ್ಮನೆ ನಿಮಿಷಗಳ ಬಳಿಕ ಫೈಲ್ ಪುಟವನ್ನು ತಿರುವುತ್ತಿದ್ದ ಅಖಿಲ್ 5-6 ಬಾರಿ ಮಾನ್ಯತಾಳತ್ತ ನೋಡಿದರೆ ಅವಳ ಗಮನವೆಲ್ಲ ಅವನ ಕ್ಯಾಬಿನ್ನಲ್ಲಿರುವ ವಸ್ತುಗಳ ಮೇಲಿತ್ತು. ತಕ್ಷಣ ಕೆಮ್ಮುವ ನಾಟಕವಾಡಿದಾಗ ಮಾನ್ಯತಾ ತಡಬಡಿಸಿಕೊಂಡು ಎದ್ದು ನಿಂತು ಎಸ್ ಸರ್ ಎಂದಾಗ ಅವಳ ಒರಸೆಗೆ ಮೀಸೆಯಡಿಯಲ್ಲಿ ನಕ್ಕವನು ಕೈ ಸನ್ನೆಯಲ್ಲೇ ಅವಳನ್ನು ಕೂರಲು ಹೇಳಿ ಫೈಲನ್ನು ಟೇಬಲ್ ಮೇಲಿಟ್ಟು, ಇದನ್ನು ಸ್ವಲ್ಪ ನೋಡು, ಈ ಅಕೌಂಟ್ಸ್ ನೀನೇ ಮಾಡಿರುವುದು ತಾನೇ ಅನ್ನುತ್ತಾ ಬೇಕಂತಲೇ ಫೈಲನ್ನು ಅವಳತ್ತ ಚಾಚಿದನು. ಫೈಲ್ ತನ್ನತ್ತ ತಿರುಗಿಸಿಕೊಂಡು ಯಾವುದು ಎಂದು ನೋಡುತ್ತಿದ್ದವಳ ಕೈ ಬೆರಳನ್ನು ಹಿಡಿದ ಅಖಿಲ್, ನೋಡು ಇದು, ಈ ಫುಲ್ ಚಾರ್ಟ್ ಬಗ್ಗೆ ಹೇಳು, ಏನೋ ಮಿಸ್ ಆಗಿದೆ ಎಂದವನು ಅವಳ ಕೈ ಬೆರಳನ್ನು ಬಿಟ್ಟಿರಲಿಲ್ಲ. ಭಯಕ್ಕೋ ಅವನ ಸ್ಪರ್ಶಕ್ಕೋ ಅವಳ ಹೃದಯ ಬಡಿತದ ವೇಗ ಹೆಚ್ಚಿತ್ತು. ತುಸು ಗಾಬರಿಗೊಂಡವಳು ತೊದಲುತ್ತಾ, ಸರ್ ಅದು ಎಂದವಳ ದೃಷ್ಟಿ ಅವನ ಕೈಯ ಮೇಲಿತ್ತು. ಅವಳ ಕಣ್ಣೋಟ ಹಿಂಬಾಲಿಸಿದವನು ತಕ್ಷಣ ತನ್ನ ಕೈಯನ್ನು ವಾಪಸ್ಸು ತೆಗೆದುಕೊಂಡು ಐ ಆಮ್ ಸಾರಿ, ಎಸ್ ಕಂಟಿನ್ಯೂ ಅನ್ನುತ್ತಾ ಫೈಲಿನತ್ತ ನೋಡಿದನು. ಚಾರ್ಟ್ ಬಗ್ಗೆ ಪೂರ್ತಿ ಮಾಹಿತಿ ಇಟ್ಟವಳ ಕೈಯಿಂದ ಫೈಲ್ ತೆಗೆದುಕೊಂಡು 4-5 ಪುಟ ತಿರುಗಿಸಿ, ಓಕೆ, ಇದನ್ನು ನೀವಿಗೆ ಕೊಡು ಅನ್ನುತ್ತಾ ಫೈಲ್ ಅವಳತ್ತ ಚಾಚಿದ ಕೂಡಲೇ ಅದನ್ನು ಹಿಡಿದು ಅವನ ಕ್ಯಾಬಿನಿನಿಂದ ಹೊರಗೋಡಿದಳು. ಅವಳನ್ನೇ ಗಮನಿಸುತ್ತಿದ್ದವನು ಅವಳು ಹೋಗುವುದನ್ನು ನೋಡಿ ನಸುನಕ್ಕು ಈಗಷ್ಟೇ ಅವಳೊಂದಿಗಿನ ತನ್ನ ವರ್ತನೆಯನ್ನು ನೆನಪಿಸಿಕೊಂಡು, ಎಸ್, ಸಚಿನ್ ಮತ್ತು ಚಾರ್ಲಿ ಹೇಳಿದಂತೆ ನಾನವಳ ಬಳಿ ಕೋಪ ಮಾಡದೆ ಮಾತನಾಡಬಹುದು ಎಂದುಕೊಂಡವನ ತುಟಿಹಂಚಲ್ಲಿ ನಗು ಅರಳಿತ್ತು. ಇತ್ತ ಈಗಷ್ಟೇ ತನ್ನೆದುರು ನಡೆದದ್ದು ಕನಸೋ ನನಸೋ ಎಂದು ಯೋಚಿಸುತ್ತಾ ಮಾನ್ಯತಾ ಫೈಲ್ ಹಿಡಿದು ವೇಗವಾಗಿ ವಾಸುದೇವ್ ಕ್ಯಾಬಿನ್ನತ್ತ ನಡೆದಳು. ಅಕ್ಕಪಕ್ಕ ಕುಳಿತು ಲ್ಯಾಪ್ಟಾಪ್ ಹಿಡಿದು ಆಳವಾದ ಚರ್ಚೆಯಲ್ಲಿರುವ ನಿವೇದಿತಾ ಮತ್ತು ಸಾಮ್ರಾಟ್ನನ್ನು ನೋಡಿದವಳ ತುಟಿಗಳು ಅವಳ ಗರಿವಲ್ಲದೆ ಮೇಡ್ ಫಾರ್ ಈಚ್ ಅದರ್ ಎಂದು ಅವರಿಬ್ಬರನ್ನೇ ಕಂಡು ಮಿಟುಕಿಸದೆ ನೋಡುತ್ತಿದ್ದಳು. ಸಾಮ್ರಾಟನಿಗೆ ಏನನ್ನೋ ಹೇಳಿ ಎದುರಲ್ಲಿದ್ದ ಫೈಲಿನತ್ತ ಕೈ ಚಾಚಿದ ನಿವೇದಿತಾ ತಮ್ಮನ್ನೇ ಯಾವುದೋ ಅದ್ಭುತದಂತೆ ನೋಡುತ್ತಿರುವ ಮಾನ್ಯತಾಳನ್ನು ನೋಡಿ ಮನು ಏನಾಯಿತು ಎನ್ನುವಾಗ ಸಾಮ್ರಾಟ್ ಕೂಡ ಅವಳತ್ತ ನೋಡಿದನು. ನಥಿಂಗ್ ದಿ ಐ ಮೀನ್ ಮೇಡಮ್, ಇದೊಂದು ಫೈಲ್ ನಿಮಗೆ ಕೊಡಬೇಕಿತ್ತು ಅನ್ನುತ್ತಾ ಆ ಫೈಲ್ ಬಗ್ಗೆ ಹೇಳಿ ಅಲ್ಲಿಂದ ಹೊರಟವಳು ಬಾಗಿಲಿನ ಪಕ್ಕ ಬಂದು ಮತ್ತೊಮ್ಮೆ ತಿರುಗಿ ಅವರಿಬ್ಬರನ್ನು ನೋಡಿ ನಸುನಕ್ಕು ಅಲ್ಲಿಂದ ಹೊರಟಳು. ಕ್ಲೈಂಟ್ಸ್ ಕೊಟ್ಟ ಗಡುವುಗಿಂತ ಮೊದಲೇ ಪ್ರಾಜೆಕ್ಟ್ ಕೆಲಸ ಹಾಗೂ ಕೊಟೇಶನ್ ಎಲ್ಲ ನಿವೇದಿತಾ ಮತ್ತು ಸಾಮ್ರಾಟ್ ಮೂಲಕ ತಯಾರಾಗಿ ಕಂಪನಿಯ ಎಲ್ಲ ಡಿಪಾರ್ಟ್ಮೆಂಟ್ ಹೆಡ್ಡನ್ನು ವಾಸುದೇವ್ ಮೀಟಿಂಗಿಗೆ ಕರೆದರು. ಎಲ್ಲರ ಮುಂದೆ ಮತ್ತೊಮ್ಮೆ ಪ್ರಾಜೆಕ್ಟ್ ಡೀಟೇಲ್ಸ್ ಫೈನಲ್ ಮಾಡಿಕೊಂಡು ಮತ್ತೊಮ್ಮೆ ಈ ಪ್ರಾಜೆಕ್ಟಿನಲ್ಲಾದ ತಪ್ಪು ಮರುಕಳಿಸಬಾರದೆಂದು ಎಲ್ಲರಿಗೂ, ಅದರಲ್ಲೂ ಮುಖ್ಯವಾಗಿ ಅಖಿಲ್ ಮತ್ತು ಸಿಂಚನಾಗೆ ಎಚ್ಚರಿಕೆ ಕೊಟ್ಟಿದ್ದರು. ಪ್ರಾಜೆಕ್ಟಿನ ಎಲ್ಲ ಮಾಹಿತಿಯನ್ನು ಹಿಡಿದು ಸ್ವತಃ ವಾಸುದೇವ್ ಸಾಮ್ರಾಟ್ ಜೊತೆಗೆ ಕ್ಲೈಂಟ್ಸನ್ನು ಭೇಟಿಯಾಗಿ ಕೊಟ್ಟ ಮಾತಿನಂತೆ ಭಾರದ್ವಾಜ್ ಸ್ಟೀಲ್ಸ್ ಮತ್ತೊಮ್ಮೆ ಅದರ ಗೌರವ ಘನತೆಯನ್ನು ಕಾಯ್ದುಕೊಂಡಿತ್ತು. ಇವರ ಕಾರ್ಯವೈಖರಿ ನೋಡಿದ ಕ್ಲೈಂಟ್ಸ್
ಕಂಪನಿ ಭಾರದ್ವಾಜ್ ಕಂಪನಿ ಜೊತೆಗೆ ಮುಂದಿನ 5 ವರ್ಷಗಳ ಅಗ್ರಿಮೆಂಟ್ ಮಾಡಿಕೊಂಡರು. ಕಂಪನಿಗೆ ಖುಷಿಯಿಂದಲೇ ವಾಪಸ್ಸಾದ ವಾಸುದೇವ್ ಎಲ್ಲ ಕಾರ್ಮಿಕರ ಕೆಲಸವನ್ನು ಹಾಡಿ ಹೊಗಳಿ ಅವರನ್ನು ಇನ್ನಷ್ಟು ಉತ್ತೇಜಿಸಲು ಮುಂದಿನ ವಾರದಲ್ಲಿ ಎಲ್ಲ ಕಾರ್ಮಿಕರಿಗೂ ನಗರದ ಪ್ರತಿಷ್ಠಿತ ಹೋಟೆಲ್ನಲ್ಲಿ ಪಾರ್ಟಿ ಕೊಡುವುದಾಗಿ ಹೇಳಿದರು. ಸಂಜೆ ಎಲ್ಲರೂ ಖುಷಿಯಲ್ಲೇ ಮನೆಗೆ ವಾಪಸ್ಸಾಗಿ ರಜನಿಗೆ ವಿಷಯ ತಿಳಿದಾಗ ಅವರು ಮಕ್ಕಳನ್ನು ಹಾಡಿ ಹೊಗಳಿದರು. ಪಾಟೀಲರ ಬಳಿ ಸಿಹಿ ಅಡುಗೆ ಮಾಡಲು ಹೇಳಿದ ವಾಸುದೇವ್ ಪ್ರಾಜೆಕ್ಟ್ ವಿಷಯದಲ್ಲಿ ತಲೆ ಕೆಡಿಸಿಕೊಂಡು ಹೆಂಡತಿಯನ್ನು ಮರೆತೇ ಬಿಟ್ಟಿದ್ದರು. ಮದುವೆಯಾದ ದಿನದಿಂದಲೂ ತನ್ನ ಪ್ರತಿಯೊಂದು ಚಲನವಲನವನ್ನು ಗ್ರಹಿಸಿ ತನ್ನ ಬೇಕು ಬೇಡಗಳನ್ನು ನೋಡಿಕೊಳ್ಳುವ ಹೆಂಡತಿ ಎಂದರೆ ವಾಸುದೇವ್ ಅವರಿಗೆ ಜೀವ. ತಾನು ಕೆಲಸದಲ್ಲಿ ಬ್ಯುಸಿಯಾಗಿ ಅವಳನ್ನು ಮರೆತಿದ್ದರೂ ಸ್ವಲ್ಪವೂ ಕೋಪಿಸಿಕೊಳ್ಳದೆ ಎಂದಿನಂತೆ ಪ್ರೀತಿ ತೋರುವ ಹೆಂಡತಿ ಎಂದರೆ ಮುದ್ದು. ಹಾಗಾಗಿ ಅವರನ್ನು ಬಳಸಿಕೊಂಡೇ ಕೋಣೆಯನ್ನು ಸೇರಿದ ವಾಸುದೇವ್ ಹೆಂಡತಿಯನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಥ್ಯಾಂಕ್ಸ್ ಫಾರ್ ಎವ್ರಿಥಿಂಗ್, ಐ ಲವ್ ಯು ಎಂದು ಮಡದಿಯ ಹಣೆಗೆ ಮುತ್ತಿಟ್ಟವರ ಕಣ್ಣಂಚು ತೇವವಾಗಿತ್ತು. ಬೇಗ ಕಣ್ಣಂಚನ್ನು ಹೊರೆಸಿಕೊಳ್ಳಿ, ಹಾಗೆಯೇ ಐ ನೋ ನಾನೊಬ್ಬಳು ಬೆಸ್ಟ್ ಹೆಂಡತಿ ಮತ್ತು ಅಮ್ಮ, ಹಾಗಾಗಿ ಪುನಃ ಪುನಃ ಅದನ್ನು ಹೇಳುವ ಅಗತ್ಯವಿಲ್ಲ ಎಂದ ರಜನಿ ಗಂಡನ ಎದೆಗೂಡಲ್ಲಿ ಮತ್ತಷ್ಟು ಹುದುಗಿಕೊಂಡರು. ನಸುನಕ್ಕ ವಾಸುದೇವ್ ಹೆಂಡತಿಯನ್ನು ಮತ್ತಷ್ಟು ಬಿಗುವಾಗಿ ತಬ್ಬಿಕೊಂಡು ನಿಮಿಷಗಳ ಬಳಿಕ ಹೀಗೆಯೇ ಇದ್ದರೆ ಇನ್ನೊಂದು ಮಗುವಿನ ಬಗ್ಗೆ ಯೋಚಿಸಬೇಕಾಗುತ್ತದೆ, ವಾಟ್ ಯು ಸೇ ಅಂತ ಕಿವಿಯತ್ತಿರ ಪಿಸುಗುಟ್ಟಿದ ಪತಿಯಿಂದ ದೂರ ಸರಿದ ರಜನಿ ನಾಚುತ್ತಾ, ಥು, ಈ ವಯಸ್ಸಲ್ಲಿ ಇನ್ನೆಂಥ ಮಗು, ಇನ್ನೇನಿದ್ದರೂ ಸಾಮ್ರಾಟ್ ಮತ್ತು ಸಿಂಚು ಮಗುವನ್ನು ಹಾರಿಸೋದು. ಹೌದು, ಅವರಿಬ್ಬರ ಮದುವೆ ಅನ್ನುವಾಗ ಅವರ ಮಾತನ್ನು ಮುರಿಯುವಂತೆ ಎಲ್ಲ ನೆನಪಿದೆ. ನಾಡಿದ್ದು ನಡೆಯುವ ಪಾರ್ಟಿಯಲ್ಲಿ ಅವರಿಬ್ಬರ ಮದುವೆಯ ಬಗ್ಗೆ ಅನೌನ್ಸ್ ಮಾಡಬೇಕೆಂದಿದ್ದೇನೆ. ಹೇಗೂ ಭಾರದ್ವಾಜ್ ಸ್ಟಿಲ್ಸ್ ಚುಕ್ಕಾಣಿ ಹಿಡಿಯಬೇಕಾದವನು ಸಾಮ್ರಾಟ್. ಸೊ ಎರಡೆರಡು ಗುಡ್ ನ್ಯೂಸ್ ಒಟ್ಟಿಗೆ ಅನೌನ್ಸ್ ಮಾಡುತ್ತೇನೆ. ಅದರ ಮೊದಲು ಅವರಿಬ್ಬರ ಜಾತಕವನ್ನು ಪಂಡಿತರಲ್ಲಿ ಓದಿಸಬೇಕು. ಹಾಗೆಯೇ ಮತ್ತೊಮ್ಮೆ ಮಕ್ಕಳಲ್ಲಿ ಅವರಿಬ್ಬರ ಒಪ್ಪಿಗೆ ಕೇಳಬೇಕು. ಯಾಕೋ ರಜನಿಗೂ ಪತಿಯ ಮಾತು ಸರಿ ಎನಿಸಿತ್ತು. ತುಂಬ ದಿನಗಳ ಬಳಿಕ ಮಕ್ಕಳ ಭವಿಷ್ಯದ ಬಗ್ಗೆ ಹರಟುತ್ತಾ ಕುಳಿತವರ ಮಾತಿನಲ್ಲಿ ನಿವೇದಿತಾ ಮದುವೆಯ ವಿಷಯವೂ ಹರಿದಾಡಿತ್ತು. ದೊಡ್ಡ ದೊಡ್ಡ ಕಂಪನಿಯ ಬ್ಯಾಚುಲರ್ ಸಿಇಒ, ಮ್ಯಾನೇಜರ್ ಹಾಗೂ ಯೂತ್ ಬಿಸಿನೆಸ್ ಐಕಾನ್ಗಳನ್ನು ಭೇಟಿಯಾದಾಗ ಯಾಕೋ ನಿವಿಗೆ ಈ ಹುಡುಗ ಪರ್ಫೆಕ್ಟ್ ಅಂತ ಯಾವೊಬ್ಬ ಹುಡುಗನನ್ನು ನೋಡಿದರೂ ನನಗನಿಸಿಲ್ಲ. ಹಾಗಾಗಿ ಸದ್ಯಕ್ಕೆ ಸಿಂಚು ಮದುವೆ ಮುಗಿಯಲಿ, ನಂತರ ನೋಡೋಣ ಎಂದ ವಾಸುದೇವ್ ಫ್ರೆಶ್ ಆಗಲು ಹೊರಟರು. ಕಳೆದ 1.5 ತಿಂಗಳಿನಿಂದ ಪ್ರಾಜೆಕ್ಟ್ ಬಗ್ಗೆ ಮನೆ ಹಾಗೂ ಆಫೀಸಿನಲ್ಲಿ ತಲೆಕೆಡಿಸಿಕೊಂಡು ಕೆಲಸ ಮಾಡಿದ್ದ ಸಾಮ್ರಾಟ್ ಮನೆಗೆ ಬಂದವನೇ ಹಾಸಿಗೆಯ ಮೇಲೆ ಉರುಳಿದನು. ಫ್ರೆಶ್ ಆಗಿ ಬಂದ ಆರ್ಯ ಅವನ ಪಕ್ಕದಲ್ಲಿ ಕೂತು, ಸಾಮ್ರಾಟ್, ನೀಡ್ ಸಮ್ ಬ್ರೇಕ್ ಯಾ? ಅಲ್ಲಿರುವಾಗ ವಾರಕ್ಕೊಮ್ಮೆಯಾದರೂ ಲಾಂಗ್ ಡ್ರೈವ್ ಹೋಗುತ್ತಿದ್ದೆವು, ಆದರೆ ಇಲ್ಲಿ ಟೂ ಮಚ್ ಬ್ಯುಸಿಯಾಗಿ ಬಿಟ್ಟಿದ್ದೇವೆ. ಪ್ಲೀಸ್ ಅಂಕಲ್ ಬಳಿ ಮಾತನಾಡಿ 4 ದಿನ ಫ್ರೀ ಮಾಡಿಕೊಳ್ಳೋ, ಎಲ್ಲಾದರೂ ಹೋಗಿ ಬರೋಣ ಎಂದ ಗೆಳೆಯನ ಮಾತು ಸಾಮ್ರಾಟನಿಗೂ ಸರಿ ಅನಿಸಿತ್ತು. ಅವನು ಎದ್ದು ಕುಳಿತು ಪ್ರತಿಕ್ರಿಯಿಸುವ ಮೊದಲೇ ಬಾಗಿಲಲ್ಲಿ ನಿಂತ ವಾಸುದೇವ್ ನಗುತ್ತಾ, ಎಕ್ಸಾಕ್ಟ್ಲಿ, ಆರ್ಯ ಹೇಳಿದ್ದು ನಿಜ ಸಾಮ್ರಾಟ್. ನಾನೇ ನಿನಗೆ ಇದರ ಬಗ್ಗೆ ಹೇಳುವ ಅಂದುಕೊಂಡಿದ್ದೆ. ಟೇಕ್ ಎ ಬ್ರೇಕ್. ನೀನು ಮತ್ತು ಆರ್ಯ ಎಲ್ಲಾದರೂ ಸುತ್ತಾಡಿ ಬನ್ನಿ. ಜೊತೆಗೆ ಅಖಿಲ್ ಮತ್ತು ಸಿಂಚನ ಬಂದರೆ ಕರೆದುಕೊಂಡು ಹೋಗಿ. ನಿವಿ ಅಂತೂ ಖಂಡಿತ ಬರೋಲ್ಲ, ಅವಳಿಗೆ ಟ್ರಾವೆಲಿಂಗ್ ಎಂದರೆ ಸ್ವಲ್ಪ ಅಲರ್ಜಿ. ನೀವು ಹೋಗಿ ಎಂಜಾಯ್ ಮಾಡಿ. ಸದ್ಯಕ್ಕೆ ಊಟ ಮಾಡೋಣ ಬನ್ನಿ ಎಂದವರನ್ನು ಗೆಳೆಯರಿಬ್ಬರು ಹಿಂಬಾಲಿಸಿದರು. ಡೈನಿಂಗ್ ಟೇಬಲಲ್ಲಿ ಆರ್ಯ ವಿಷಯ ತಿಳಿಸಿದಾಗ ಸಿಂಚು ತಾನು ಬರುವುದಿಲ್ಲ, ನೀವು ಹುಡುಗರೇ ಹೋಗಿ ಎಂಜಾಯ್ ಮಾಡಿ ಬನ್ನಿ ಎಂದರೆ ನಿವೇದಿತಾ ಅಪ್ಪ ಹೇಳಿದ ಕಾರಣವನ್ನೇ ಹೇಳಿದಳು. ಊಟ ಮುಗಿಸಿದ ಆರ್ಯ ಆಗಲೇ ಅಖಿಲ್ ಜೊತೆ ಸೇರಿ ಟ್ರಿಪ್ ಪ್ಲ್ಯಾನ್ ಮಾಡುತ್ತಿದ್ದರೆ ಸಾಮ್ರಾಟ್ ತನ್ನ ಬಾಲ್ಕನಿಯಲ್ಲಿ ನಿಂತು ಆಗಸದತ್ತ ದೃಷ್ಟಿ ನೆಟ್ಟಿದ್ದನು. ಹಲೋ ಮೈ ಬಾಯ್ ಎಂದು ಅವನ ಹೆಗಲ ಮೇಲೆ ಕೈಯಿಟ್ಟಾಗ ವಾಸ್ತವಕ್ಕೆ ಬಂದ ಸಾಮ್ರಾಟ್ ಪಕ್ಕಕ್ಕೆ ತಿರುಗಿದನು. ಅಲ್ಲಿ ವಾಸುದೇವ್ ಮತ್ತು ರಜನಿ ನಗುತ್ತಾ ನಿಂತಿದ್ದರು. ಅರೆ, ನೀವಿಬ್ಬರು ಇಲ್ಲಿ? ಕರೆದಿದ್ದರೆ ನಾನೇ ಬರುತ್ತಿದ್ದೆ ಎಂದವನನ್ನು ಬಳಸಿದ ವಾಸುದೇವ್, ಐ ಆಮ್ ಪ್ರೌಡ್ ಆಫ್ ಯು ಮೈ ಬಾಯ್. ಈ ದಿನ ಭಾವ ಇದ್ದಿದ್ದರೆ ಖಂಡಿತ ತುಂಬ ಖುಷಿ ಪಡುತ್ತಿದ್ದರು. ಕಂಪನಿಗೆ ನೀನು ಸೇರಿದ ವಾರಗಳಲ್ಲೇ ನಿನ್ನ ಯೋಚನಾ ಶಕ್ತಿಯ ಜೊತೆಗೆ ಕ್ರಿಯೇಟಿವ್ ಮೈಂಡ್ ನೋಡಿ ನಿವಿ ನಿನ್ನ ಬಗ್ಗೆ ತುಂಬ ಹೇಳಿದ್ದಳು.
ನಿವಿ ಹೇಳಿದಂತೆ ಈ ಪ್ರಾಜೆಕ್ಟನ್ನು ಕ್ಲೈಂಟ್ ಮೆಚ್ಚಲು ಮುಖ್ಯ ಕಾರಣ ನೀನು ಸಾಮ್ರಾಟ್. ವೆಲ್ ಡನ್ ಮೈ ಬಾಯ್ ಅನ್ನುತ್ತಾ ಅವನ ಹಣೆಗೆ ಮುತ್ತಿಟ್ಟರೆ ಅಲ್ಲೇ ಇದ್ದ ರಜನಿ ಕಣ್ಣಂಚು ತೇವವಾಗಿತ್ತು. ಅವರು ಸಾಮ್ರಾಟ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡರು. ಅವರಿಬ್ಬರ ಪ್ರೀತಿಯ ಜೊತೆಗೆ ವಾಸುದೇವ್ ಮಾತು ಕೇಳಿದವನ ಕಣ್ಣುಗಳು ತೇವವಾಗಿದ್ದವು. ಮೊದಲ ಬಾರಿ ಅವನಿಗೆ ಅಪ್ಪನ ತುಂಬ ನೆನಪಾಗುತ್ತಿತ್ತು. ಕಣ್ಮುಚ್ಚಿ ಐ ಡಿಡ್ ಇಟ್ ಡ್ಯಾಡ್, ನಿಮ್ಮ ಮಗನಿಂದ ಈ ದಿನ ನೀವು ಕಟ್ಟಿ ಬೆಳೆಸಿದ ಕಂಪನಿಗೆ ತುಂಬ ಲಾಭವಾಗಿದೆ. ಇದು ಪ್ರಾರಂಭ ಅಷ್ಟೇ ಡ್ಯಾಡ್ ಅಂತ ಮನಸ್ಸಲ್ಲೇ ಹೇಳಿಕೊಂಡವನ ಕಂಗಳಲ್ಲಿ ಖುಷಿಯ ಕಣ್ಣೀರಿತ್ತು. ತಕ್ಷಣ ಕಣ್ಣೀರನ್ನು ಒರೆಸಿಕೊಂಡವನೇ ರಜನಿ ಮತ್ತು ವಾಸುದೇವ್ ಜೊತೆ ಹರಟುತ್ತಾ ಕುಳಿತನು. ಮರುದಿನ ಸಾಮ್ರಾಟ್ ಮತ್ತು ಆರ್ಯ ಅಖಿಲನ್ನು ಹೊತ್ತ ಕಾರು ಏರ್ಪೋರ್ಟಿನತ್ತ ಹೊರಟಿತು. ಮೂವರು ದೆಹಲಿಯ ಮೂಲಕ ಲಂಡನ್ನಿಗೆ ಹೋಗುತ್ತಿದ್ದವರು. ಇನ್ನು ನಿವೇದಿತಾ ಅಪ್ಪ ಮತ್ತು ಸಿಂಚನಾ ಜೊತೆಗೆ ಕಂಪನಿಯತ್ತ ಹೊರಟಳು. ತಿಂಗಳುಗಳ ಬಳಿಕ ತನ್ನ ಕ್ಯಾಬಿನ್ನಿಗೆ ವಾಪಸ್ಸಾದ ನಿವೇದಿತಾ ಸುತ್ತಲೂ ಒಮ್ಮೆ ನೋಡಿ ತನ್ನ ಕುರ್ಚಿಯಲ್ಲಿ ಕೂತು ಅಂದಿನ ಕೆಲಸದತ್ತ ಗಮನ ಹರಿಸಿದಳು. ಫೈಲಲ್ಲಿ ವ್ಯಸ್ತಳಾದವಳು ತಕ್ಷಣ ಸಾಮ್ರಾಟ್, ಇಲ್ಲಿ ಸ್ವಲ್ಪ ನೋಡು, ಯಾವುದೋ ಡೀಟೇಲ್ಸ್ ಮಿಸ್ ಆದ ಹಾಗಿದೆ ಎಂದು ಪಕ್ಕಕ್ಕೆ ತಿರುಗಿ ಫೈಲ್ ಚಾಚಿದವಳು ತಕ್ಷಣ ತನ್ನ ತಲೆಗೆ ಮೊಟಕಿಕೊಂಡು, ಅಯ್ಯೋ ನಾನಿನ್ನು ಅವನು ಅಂದುಕೊಳ್ಳುತ್ತಾ ತನ್ನ ಮರೆವಿಗೆ ಮನಸ್ಸಲ್ಲೇ ಬೈದುಕೊಂಡಳು. ತಿಂಗಳುಗಟ್ಟಲೆ ಇಬ್ಬರು ಜೊತೆಯಲ್ಲಿ ಕೆಲಸ ಮಾಡಿದ್ದಕ್ಕೋ ಅಥವಾ ಪ್ರತಿಯೊಂದು ವಿಷಯದಲ್ಲಿ ಅವನ ಅಭಿಪ್ರಾಯ ಕೇಳಿ ಅಭ್ಯಾಸವಾಗಿದ್ದಕ್ಕೋ ಅವನ ಇಲ್ಲದಿರುವಿಕೆ ಅವಳಿಗೆ ತುಂಬ ಕಾಡುತ್ತಿತ್ತು. ಆದಷ್ಟು ಅವನ ಬಗ್ಗೆ ಯೋಚಿಸಲೇಬಾರದೆಂದು 10 ಬಾರಿ ನಿರ್ಧರಿಸಿ ಸೋತಿದ್ದಳು. ತಕ್ಷಣ ಸಿಂಚು ಮತ್ತವನ ಮದುವೆಯ ಬಗ್ಗೆ ನೆನಪಾದಾಗ ಅವನ ಬಗ್ಗೆ ಯೋಚಿಸುವುದನ್ನು ನಿಲ್ಲಿಸಿ ಕೆಲಸದತ್ತ ಗಮನ ಹರಿಸಿದಳು. ಆಫೀಸ್ ಕೆಲಸದಲ್ಲಿ ನಿರತಳಾಗಿದ್ದ ಸಿಂಚನಾ ಮೊಬೈಲಿಗೆ ಅವಳ ಗೆಳತಿಯರಿಂದ ಸಂಜೆ ನಡೆಯಲಿರುವ ಫ್ಯಾಷನ್ ಶೋ ಬಗೆಗಿನ ಮಾಹಿತಿಯುಳ್ಳ ಸಂದೇಶ ಬಂದಿತ್ತು. ತಕ್ಷಣ ಮೆಸೇಜ್ ಓದಿ ನಿವೇದಿತಾ ಬಳಿ ತನ್ನೆಲ್ಲ ಕೆಲಸದ ಮಾಹಿತಿಯನ್ನು ಪಡೆದು ಬೇಗನೆ ತನಗೆ ಕೊಟ್ಟಿರುವ ಕೆಲಸ ಮುಗಿಸಿ ಅವಳಲ್ಲಿ ಫ್ಯಾಷನ್ ಶೋ ಬಗ್ಗೆ ಹೇಳಿ ಬೇಗನೆ ಮನೆಯತ್ತ ಹೊರಟಿದ್ದಳು. ಮನೆಗೆ ಬಂದು ತಯಾರಾಗಿ ತಾಯಿಯ ಬಳಿ ವಿಷಯ ಹೇಳಿದಾಗ ಅವರಿಂದ 4-5 ಬೈಗುಳ ಕೇಳಿ ತಕ್ಷಣ ಕಾರೇರಿ ಗೆಳತಿ ಕಳುಹಿಸಿದ ವಿಳಾಸದತ್ತ ಕಾರನ್ನು ಚಲಾಯಿಸಿದಳು. ಅವಳಿದ್ದ ಕಾರು ಪುಣೆಯ ಫ್ಯಾಷನ್ ಸ್ಟ್ರೀಟ್ ತಲುಪಿ ಅಲ್ಲಿ ಅವಳಿಗೆ ಕಾಯುತ್ತಿದ್ದ ಗೆಳತಿಯರನ್ನು ಕರೆದುಕೊಂಡು ಫ್ಯಾಷನ್ ಶೋ ನಡೆಯುವ ಜಾಗಕ್ಕೆ ಬಂದಾಗ ಸೆಕ್ಯೂರಿಟಿ ಅವರ ಕೈಯಲ್ಲಿದ್ದ ಪಾಸ್ ಪರಿಶೀಲಿಸಿ ಅವರನ್ನು ಒಳಗಡೆ ಬಿಟ್ಟನು. ಗೆಳತಿಯರ ಜೊತೆಗೆ ಮಾತನಾಡುತ್ತಾ ನಡೆದು ಬರುತ್ತಿರುವವಳಿಗೆ ತನ್ನೆದುರು ತನ್ನನ್ನೇ ಕೆಕ್ಕರಿಸಿ ನೋಡುತ್ತಿರುವವನನ್ನು ಕಂಡು ವಿಪರೀತ ಕೋಪ ಬಂದಿತ್ತು. ಅವನ ಕಡೆ ನೋಡದೆ ಅವನನ್ನು ಹಾದು ಹೋಗುವಾಗ, ಬ್ರೋ, ಆನೆ ಮರಿಗಳು ಕೂಡ ಮಾಡೆಲ್ ಆಗುವ ಕನಸು ಕಾಣುತ್ತಿದ್ದಾವ ಹೇಗೆ ಎನ್ನುವ ಮಾತು ಅವಳ ಕಿವಿಯ ಹತ್ತಿರ ಕೇಳಿದಂತಾದಾಗ ಒಂದು ಕ್ಷಣ ಕೋಪದಲ್ಲಿ ಕೈ ಬಿಗಿ ಹಿಡಿದು ನಿಂತವಳು. ನಂತರ ಅವನ ಮಾತು ನನಗಲ್ಲ ಎನ್ನುವಂತೆ ಗೆಳತಿಯರ ಜೊತೆಗೆ ನಡೆಯುವಾಗ ಅವಳ ಬಗ್ಗೆ ಇನ್ನೂ ಅಸಭ್ಯವಾದ ಮಾತುಗಳು ಕೇಳಿ ಬರಲಾರಂಭಿಸಿತು. ಅದೆಲ್ಲ ಮಾತು ಕೇಳಿದರೂ ಕೇಳಿಸದಂತೆ ಒಳಗಡೆ ಹೋದ ಸಿಂಚನಾ ಗೆಳತಿಯರೊಂದಿಗೆ ಖಾಲಿ ಇದ್ದ ಕುರ್ಚಿಯಲ್ಲಿ ಕುಳಿತಳು. ಮ್ಯೂಸಿಕ್ ನಡುವೆ ಇನ್ನೇನು ಸ್ವಲ್ಪದರಲ್ಲಿ ಶೋ ಶುರುವಾಗುವುದು ಎಂದು ಆಂಕರ್ ಅನೌನ್ಸ್ ಮಾಡುತ್ತಿದ್ದರೆ ಸಿಂಚನಾಳನ್ನು ಹಿಂಬಾಲಿಸಿಕೊಂಡು ಬಂದವನು ಅವಳಿಗೆ ಸವರಿಕೊಂಡು ಕುಳಿತಾಗ ಅವಳು ಕೋಪದಲ್ಲಿ ಅವನತ್ತ ನೋಡಿ, ಮಿಸ್ಟರ್ ರೋಹನ್, ಆರ್ ಯು ಮ್ಯಾಡ್? ನಿನ್ನ ಕಪಿ ಗ್ಯಾಂಗ್ ಜೊತೆಗೆ ಆಗಿನಿಂದ ನನ್ನನ್ನು ಯಾಕೆ ಫಾಲೋ ಮಾಡ್ತಿದ್ದೀಯಾ? ಅಲ್ಲ, ನಿನ್ನೆದುರು 0 ಸೈಜ್ ಫಿಗರ್ಸ್ ಇರುವಾಗ ಈ ಆನೆ ಮರಿ ಮೇಲೆ ನಿನಗ್ಯಾಕೆ ಕಣ್ಣು? ಮುಚ್ಕೊಂಡು ಇಲ್ಲಿಂದ ಎದ್ದರೆ ಸರಿ, ಇಲ್ಲಾಂದರೆ ಎಲ್ಲರೆದುರು ಚಪ್ಪಲಿಯಲ್ಲಿ ಏಟು ತಿಂತೀಯ ಅಂತ ಅವನ ಕಿವಿಯ ಪಕ್ಕ ಸರಿದು ಜೋರಾಗಿ ಹೇಳಿದಳು. ಕಣ್ಣು ಕೆಂಪಾಗಿಸಿ ಅವಳನ್ನು ನೋಡಿದವನೇ ಮೈಂಡ್ ಯುವರ್ ವರ್ಡ್ಸ್ ಎಂದನು. ಅದು ತನಗಲ್ಲ ಎನ್ನುವಂತೆ ಸಿಂಚನ ಸರಿದು ಕುಳಿತು ಸ್ಟೇಜಿನತ್ತ ಗಮನ ಹರಿಸಿದಾಗ ಅಲ್ಲಿ ರೋಹನ್ ರಾವತ್ ಅಪ್ಪನ ಜೊತೆಗೆ ನಿಂತಿದ್ದನು. ಕಣ್ಣನ್ನು ತಿಕ್ಕಿಕೊಂಡು ಪುನಃ ನೋಡಿದವಳು, ಈ ಚಿಂಪಾಂಜಿ ಈಗಷ್ಟೇ ಇಲ್ಲಿದ್ದ, ಅಷ್ಟು ಬೇಗ ಅನ್ನುತ್ತಾ ಪಕ್ಕಕ್ಕೆ ಸರಿದು ನೋಡಿದಾಗ ಅವನು ಕುಳಿತಿದ್ದ ಚೇರ್ ಖಾಲಿಯಾಗಿತ್ತು. ಫೇಮಸ್ ಬಟ್ಟೆ ಕಂಪನಿಗಳು ಆಯೋಜಿಸಿದ್ದ ಫ್ಯಾಷನ್ ಶೋ ಅದು. ಅದಕ್ಕೆ ಸ್ಪಾನ್ಸರ್ ರಾವತ್ ಅಂಡ್ ಸನ್ಸ್ ಕಂಪನಿ. ಅದನ್ನು ನೋಡಿ, ಈ ಶೋ ಸ್ಪಾನ್ಸರ್ ಈ ಕಳ್ಳ ಅಪ್ಪ ಮಗನಾ?
ಯಾವ ಕಂಪನಿಗೆ ಧಮ್ಕಿ ಹಾಕಿ ಎಷ್ಟು ಲೂಟಿ ಮಾಡಿದ್ದಾರೋ ಪಾಪಿಗಳು, ಛೇ ಮೂಡೆಲ್ಲ ಆಫ್ ಆಯಿತು ಅಂತ ಗೊಣಗುತ್ತಾ ಶೋನತ್ತ ಗಮನ ಹರಿಸಿದಳು. ಸ್ವಲ್ಪದರಲ್ಲಿ ಮತ್ತೊಮ್ಮೆ ಅವಳಿಗೆ ಒತ್ತಿಕೊಂಡು ಕುಳಿತ ರೋಹನ್ ವರ್ತನೆಯನ್ನು ನೋಡಿ ಅವಳಿಗೆ ವಿಪರೀತ ಕೋಪ ಬಂದಿತ್ತು. ತಕ್ಷಣ ಅವನ ಕೈಯನ್ನು ತಿರುವಲು ಹೋದವಳು ಅವನ ಕೈಯಲ್ಲಿ ಬಂದಿಯಾಗಿದ್ದಳು. ಕಿವಿ ಕೆಪ್ಪಾಗುವ ಮ್ಯೂಸಿಕ್ ಜೊತೆಗೆ ರ್ಯಾಂಪ್ ಮೇಲೆ ಮಾತ್ರ ಬೆಳಕಿದ್ದು ಆಡಿಯನ್ಸ್ ಕಡೆಯೆಲ್ಲ ಕತ್ತಲಾಗಿತ್ತು. ಆ ಸಂದರ್ಭವನ್ನು ಸರಿಯಾಗಿ ಉಪಯೋಗಿಸಿಕೊಂಡ ರೋಹನ್ ಸಿಂಚನಾಳನ್ನು ಹೊರಗಡೆ ಎಳೆದುಕೊಂಡು ಹೋಗಿ ಪಕ್ಕದಲ್ಲೇ ಮಾಡೆಲ್ ತಯಾರಾಗುವ ಕೋಣೆ ಒಳಗಡೆ ಅವಳನ್ನು ತಳ್ಳಿದವನೇ, ಏನೇ ಆನೆ ಮರಿ, ಮೈಯೆಲ್ಲ ತುಂಬ ಕೊಬ್ಬು ಇರಬೇಕಲ್ಲ ನಿನಗೆ, ನನ್ನ ಫ್ಯಾಷನ್ ಶೋಗೆ ಬಂದು ನನಗೆ ಧಮ್ಕಿ ಹಾಕ್ತೀಯಾ ಅನ್ನುತ್ತಾ ಅವಳ ಕೆನ್ನೆಗಳನ್ನು ಗಟ್ಟಿಯಾಗಿ ಹಿಡಿದು ಅವಳ ಮುಖದ ಹತ್ತಿರ ಮುಖ ತಂದು, ಎಲ್ಲಿ ಈಗ ಚಪ್ಪಲಿಯಲ್ಲಿ ಹೊಡಿ ನೋಡೋಣ ಎಂದವನ ಕಣ್ಣುಗಳು ಕ್ರೋಧದಿಂದ ಕೆಂಪಾಗಿದ್ದವು. ಅವನ ಹಠಾಚರ್ಯಗೆ ಬೆದರಿದ ಸಿಂಚನ ಏನೋ ಹೇಳುವ ಮೊದಲೇ ರಾವತ್ ಅಂಡ್ ಸನ್ಸ್ ಇಷ್ಟರವರೆಗೆ ಯಾರೆದುರೂ ತಲೆ ತಗ್ಗಿಸಿರಲಿಲ್ಲ. ಆದರೆ ನಿಮ್ಮಿಂದ ಆಫ್ಟರ್, ಅದರಲ್ಲೂ ನಿನ್ನ ಅಕ್ಕನಿಂದ ನಾನು ಡ್ಯಾಡ್ ಎಲ್ಲ ತಲೆ ತಗ್ಗಿಸುವಂತಾಯಿತು ಅಂದಾಗ ಅವನ ಮಾತನ್ನು ಕೇಳಿ ನಗುತ್ತಾ ಅವನನ್ನು ಜೋರಾಗಿ ತಳ್ಳಿದವಳು, ನಿಮಗೆ ಅಷ್ಟೆಲ್ಲ ಅವಮಾನ ಆದರೂ ಅಹಂಕಾರ ನೋಡು, ಇಲ್ಲಿ ಬಂದು ದೊಡ್ಡ ಬಿಸ್ನೆಸ್ ಮ್ಯಾನ್ ಹಾಗೆ ಫೋಸ್ ಎಲ್ಲ ಕೊಡುತ್ತಾ, ಛೀ ನಿನ್ನ ಕೋಪ ಅಹಂಕಾರವನ್ನು ನನ್ನ ಮುಂದೆ ತೋರಿಸುತ್ತಿದ್ದೀಯಲ್ಲ, ನಾಚಿಕೆ ಆಗೋಲ್ವಾ? ಈಗ ನೀನು ನನ್ನ ಜೊತೆಗೆ ಹೀಗೆಲ್ಲ ನಡೆದುಕೊಂಡೆ ಎಂದು ಒಂದು ಮಾತು ಡ್ಯಾಡ್ ಮತ್ತು ಅಣ್ಣನಿಗೆ ತಿಳಿದರೆ ಅವರು ನಿನ್ನನ್ನು ಸಾಯಿಸಿ ಬಿಡುತ್ತಾರೆ. ಸೊ ಸ್ಟೇ ಅವೇ ಫ್ರಮ್ ಮೀ ಯು ಬ್ಲಡಿ ಲೂಸರ್ ಅನ್ನುತ್ತಾ ಅಲ್ಲಿಂದ ರಭಸವಾಗಿ ಹೊರಗಡೆ ಬಂದಳು. ಆಗಲೇ ರೋಹನ್ ಗೆಳೆಯರು ಹಾಗೂ ಸಿಂಚನ ಗೆಳತಿಯರು ಅವರನ್ನು ಹುಡುಕುತ್ತಾ ಹೊರಗಡೆ ಬಂದಿದ್ದರು. ವೇಗವಾಗಿ ನಡೆದು ಬರುತ್ತಿರುವ ಸಿಂಚನ ಕೈಯನ್ನು ರೋಹನ್ ಮತ್ತೊಮ್ಮೆ ಹಿಡಿದಾಗ ಅವಳು ಕೋಪದಲ್ಲಿ ಅವನ ಕೆನ್ನೆಗೆ ಜೋರಾಗಿ ಬಾರಿಸುವುದಕ್ಕೂ ಅವರಿಬ್ಬರ ಗೆಳೆಯರು ಅವರ ಹತ್ತಿರ ಬರುವುದಕ್ಕೂ ಸರಿಯಾಗಿತ್ತು. ಯು ರಾಸ್ಕಲ್, ಇನ್ನೊಮ್ಮೆ ನನ್ನ ಮೈ ಮುಟ್ಟಿದರೆ ಸಾಯಿಸಿ ಬಿಡ್ತೀನಿ ಎಂದು ಕಿರುಚುವಂತೆ ಹೇಳಿ ಅವನ ಗೆಳೆಯರನ್ನು ದಾಟಿ ಅಲ್ಲೇ ಇದ್ದ ಅವಳ ಗೆಳತಿಯರಲ್ಲಿ, ನೀವು ಶೋ ನೋಡಿ, ನಾನು ಹೋಗುತ್ತೇನೆ ಎಂದು ಪಾರ್ಕಿಂಗ್ ಕಡೆಗೆ ನಡೆದಳು. ಇತ್ತ ರೋಹನ್ ಚುರುಗುಟ್ಟುತ್ತಿದ್ದ ಕೆನ್ನೆಯನ್ನು ಸವರುತ್ತಾ ಅವಳನ್ನೇ ಹಿಂಬಾಲಿಸಿಕೊಂಡು ಪಾರ್ಕಿಂಗ್ ಹತ್ತಿರ ಬರುವಾಗ ಅವಳಿದ್ದ ಕಾರು ಅವನೆದುರೇ ಪಾಸಾಯಿತು. ಕಾರಿನ ನಂಬರ್ ನೋಟ್ ಮಾಡಿಕೊಂಡವನು, ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟೆ ಆನೆ ಮರಿ, ಯು ಹ್ಯಾವ್ ಟು ಸಫರ್ ಫಾರ್ ದಿಸ್ ಅನ್ನುತ್ತಾ ನಸುನಕ್ಕು ಗೆಳೆಯರತ್ತ ನಡೆದನು. ಕಾರಲ್ಲಿದ್ದ ಸಿಂಚನ ರೋಹನಿಗೆ ಸಹಸ್ರ ನಾಮಾರ್ಚನೆ ಮಾಡುತ್ತಾ, ಶೋ ಎಂಜಾಯ್ ಮಾಡಲು ಬಂದರೆ ಈ ಲೋಫರ್ ನನ್ನ ಮಗ ಮೂಡೆಲ್ಲ ಹಾಳು ಮಾಡಿಬಿಟ್ಟ, ಇನ್ನೊಮ್ಮೆ ಎದುರು ಸಿಗು, ಇದೇ ನಿನಗೆ ಎಂದು ಗೊಣಗಿಕೊಂಡು ಮನೆ ಸೇರಿದಳು. ಎಂದಿನಂತೆ ಆಫೀಸಿಗೆ ತಯಾರಾದ ನಿವೇದಿತಾ ಮುನ್ನಿಗೆ ತಿಂಡಿಯನ್ನು ಕೊಟ್ಟು ಅದನ್ನು ಮಲಗಿಸಿ ಲ್ಯಾಪ್ಟಾಪ್ ಬ್ಯಾಗ್ ಹಿಡಿದು ಕೆಳಗಡೆ ಬಂದವಳು ಅಪ್ಪ ಮತ್ತು ಸಿಂಚನ ಇಬ್ಬರು ಇಲ್ಲದಿರುವುದನ್ನು ನೋಡಿ ಅಪ್ಪನ ಕೋಣೆಯತ್ತ ಹೋದಾಗ ಅವರು ಮನೆಯುಡುಗೆಯಲ್ಲೇ ಇರುವುದನ್ನು ಗಮನಿಸಿ, ಅಪ್ಪ ಆಫೀಸಿಗೆ ಎಂದವಳತ್ತ ತಿರುಗಿದವರು, ನೀವಿ ಹೇಳಲು ಮರೆತಿದ್ದೆ, ಇವತ್ತು ನಾನು ಬರಲ್ಲಮ್ಮ, ನನ್ನ ಬೆಂಗಳೂರು ಫ್ರೆಂಡ್ಸ್ ಇಲ್ಲಿಗೆ ಬಂದಿದ್ದಾರೆ, ಅವರನ್ನು ಭೇಟಿಯಾಗಲು ಹೊರಗಡೆ ಹೋಗುತ್ತಿದ್ದೇನೆ ಎಂದವರ ಮಾತಿಗೆ ತಲೆಯಾಡಿಸಿ ಹೊರಬಂದು ಸಿಂಚನಾಳನ್ನು ಕರೆಯತೊಡಗಿದಳು. ದೇವಿ, ನಾನು ಬರುವುದು ತಡವಾಗುತ್ತದೆ, ನೀನು ಹೋಗು ಎಂದು ರೂಮಿನಿಂದಲೇ ಕೂಗಿದವಳ ಧ್ವನಿ ಕೇಳಿದ ನಿವೇದಿತಾ ಕಾರೇರಿ ಆಫೀಸಿನತ್ತ ಹೊರಟಳು. ದಾರಿ ಮಧ್ಯೆ ಪ್ರತಿದಿನ ಕಾರಲ್ಲಿ ಅಖಿಲ್, ಆರ್ಯ ಮತ್ತು ಸಿಂಚನಾಳ ಜೋರಾದ ಮಾತು ಜಗಳವಿದ್ದರೆ ಸಾಮ್ರಾಟ್ ಅವರ ಮಾತುಗಳನ್ನು ಕೇಳಿ ನಗುತ್ತಿದ್ದನು. ಅದನ್ನೆಲ್ಲ ನೆನಪಿಸಿಕೊಳ್ಳುತ್ತಾ ಕಾರನ್ನು ನಿಧಾನವಾಗಿ ಚಲಾಯಿಸುತ್ತಿದ್ದವಳ ಕಾರಿಗೆ ತಕ್ಷಣ ವೇಗವಾಗಿ ಬಂದ ಲಾರಿಯೊಂದು ಗುದ್ದಿದ ರಭಸಕ್ಕೆ ಕಾರು ದೂರಕ್ಕೆ ಚಿಮ್ಮಿ ತಲೆಕೆಳಗಾಗಿ ಬಿದ್ದಿತ್ತು. ಈ ಕತೆ ಇನ್ನು ಮುಂದುವರೆಯುವುದು. ಈ ಕತೆ ಇನ್ಮುಂದೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಎಲ್ಲರೂ ವಿಡಿಯೋ ನೋಡಿ ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.